ಲೈಫ್ ಈಸ್ LDG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ರಾಮಾಯಣ ಕಥೆಯಲ್ಲಿ 2ನೇ ದಿವಸದ ಕಥೆಯನ್ನು ಕೇಳಿದ್ದೀರಾ ಹಾಗೂ ದೂರದರ್ಶನದಲ್ಲಿ ನೋಡಿದ್ದೀರಾ ಕೂಡ. ಈ 2ನೇ ದಿವಸ ಮತ್ತು 3ನೇ ದಿವಸದ ಕಥೆಯಲ್ಲಿ ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತದೆ. 2ನೇ ದಿವಸದ ಕಥೆಯಲ್ಲಿ ಶಿಕ್ಷಣ ಅಂದರೆ ಹೇಗಿರಬೇಕು, ಅದರಲ್ಲಿ ಏನಿರಬೇಕು, ಮತ್ತು ಗುರುಗಳ ಪಾತ್ರ ಏನು, ತಾಯಿ ತಂದೆಯರ ಪಾತ್ರ ಏನು, ಮಕ್ಕಳ ಪಾತ್ರ ಏನು ಎಂಬುದನ್ನು ವಿವರಿಸಲಾಗಿದೆ. ಇಲ್ಲಿ ತಾಯಿ ತಂದೆಯರು ಕಷ್ಟ ಆದರೂ ಕೂಡ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಾರೆ. ಅಂದರೆ ಕಷ್ಟ ಆದರೂ ಅಂದರೆ ಬಿಟ್ಟಿರೋಕ್ಕಾಗ್ದಲೇ, ಮಕ್ಕಳನ್ನು ಬಿಟ್ಟಿರೋಕ್ಕಾಗದಲೇ ಇದ್ದರೂ ಕೂಡ ಗುರುಕುಲಕ್ಕೆ ಕಳಿಸ್ತಾರೆ. ಎಲ್ಲ ಸಿರಿವಂತಿಕೆ ಇದ್ದರೂ ಕೂಡ, ಅನುಕೂಲ ಇದ್ದರೂ ಕೂಡ ಮಕ್ಕಳುಗಳು ಗುರುಕುಲದಲ್ಲಿ ಕಷ್ಟಪಟ್ಟೆ ಅವರು ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು, ಬರಿಗಾಲಲ್ಲಿ ನಡೆದಾಡಿಕೊಂಡು, ನೆಲದ ಮೇಲೆ ಮಲಿಕೊಂಡು, ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಗೊಂಡು ಬಂದು ಗುರುಗಳ ಸೇವೆ ಮಾಡಿಕೊಂಡು ಇಲ್ಲಿ ವಿದ್ಯೆ ಕಲಿಬೇಕಾಗಿರುತ್ತೆ. ಅಂದರೆ ಮಕ್ಕಳುಗಳು ಕೂಡ ಅದು ಕಷ್ಟ ಆಗುತ್ತೆ, ತಾಯಿ ತಂದೆಯರಿಗೂ ಕಷ್ಟ ಆಗುತ್ತೆ. ಆದರೂ ಅದನ್ನು ಮಾಡ್ತಾರೆ, ಕಷ್ಟ ಆದರೂ ಕೂಡ. ಕಾರಣ ಏನು ಅಂದರೆ ಮುಂದೆ ಫಲ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂದರೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದು ಮುಂದೆ ಒಳ್ಳೆಯದಾಗೋದಕ್ಕೆ ಎಂಬುದನ್ನು ಇದರಲ್ಲಿ ನಾವು ನೋಡ್ಬೋದು. ಅದಕ್ಕೋಸ್ಕರನೇ ಈ ಒಂದು ನಮ್ಮ ಆಧ್ಯಾತ್ಮಿಕ ಕಥೆಗಳು, ಪುರಾಣ ಪುಣ್ಯ ಕಥೆಗಳನ್ನು ನಾವು ಯಾಕೆ ಕೇಳಬೇಕು ಅಂದರೆ ಈ ಒಂದು ಅಂಶಗಳನ್ನು ನಾವು ಗಮನಿಸಬೇಕು. ಸುಮ್ಮನೆ ಕತೆ ಕೇಳೋದು, ನೋಡೋದು ಟಿ ವಿನಲ್ಲಿ ಅದಂತ ಅಲ್ಲ. ಸುಮ್ಮನೆ ಕತೆ ಕೇಳಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಆ ಕಥೆಯನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಸಿಗುತ್ತೆ. ಸುಮ್ಮನೆ ನಾವು ಕತೆ ಕೇಳ್ತೀವಿ, ಟಿ ವಿ ನೋಡ್ತೀವಿ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಬಟ್ ನಿಜವಾಗಿಯೂ ಕೂಡ ಕಥೆಯನ್ನು ನಾವು ಇಷ್ಟಪಟ್ಟು ಕೇಳಿ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಮನೋರೋಗ ವಾಸಿಯಾಗುತ್ತೆ, ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ, ಮಾನಸಿಕ ಕಾಯಿಲೆಗಳು ಕಡಿಮೆ ಆಗ್ತವೆ, ಮನಸ್ಸು ಸಂತೋಷವಾಗಿರ್ತದೆ, ನೆಮ್ಮದಿಯಾಗಿರುತ್ತೆ ಮತ್ತು ಆರೋಗ್ಯವಾಗಿರ್ತದೆ. ಇಷ್ಟಂತೂ ನಿಜ. ಮನಸ್ಸಿನ ಕಾಯಿಲೆಗೆ ಮದ್ದಿಲ್ಲ ಅಂತಾರೆ, ಆದರೆ ಮನಸ್ಸಿನ ಕಾಯಿಲೆಗೆ ನಿಜ ಯಾವುದೇ ರೀತಿ ಮೆಡಿಷನ್ ಇಲ್ಲ. ಆದರೆ ನಮ್ಮಲ್ಲೇ ಇದೆ ಮೆಡಿಷನ್. ಅದು ನಾವು ಈ ಒಂದು ರೀತಿಯ ಒಂದು ಕಥೆಗಳನ್ನು ಕೇಳುವ ಮೂಲಕ ನಮ್ಮ ಆರೋಗ್ಯನ, ಮಾನಸಿಕ ಆರೋಗ್ಯನ ವೃದ್ಧಿ ಮಾಡ್ಕೋಬೋದು. ಇನ್ನು 3ನೇ ದಿವಸದ ಕಥಾಭಾಗದಲ್ಲಿ ಶಿಕ್ಷಣದ ಬಗ್ಗೆಯೇ ಇಲ್ಲಿ ವಿವರವಾಗಿದೆ. ಇಲ್ಲಿ ಮತ್ತಷ್ಟು ಆಳವಾಗಿದೆ. ಇಲ್ಲಿ ವಸಿಷ್ಠ ಮಹರ್ಷಿಗಳು ಅನೇಕ ವಿಚಾರಗಳನ್ನು, ಅಂದರೆ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಸಂಪೂರ್ಣವಾಗಿ ಜೀವನದ ಬಗ್ಗೆ ಅವರು ಒಂದು ವಿವರಣೆಯನ್ನು ಕೊಡ್ತಾರೆ. ವಸಿಷ್ಠ ಮಹರ್ಷಿಗಳು ಅಂದರೆ ನಾವು ಸಹಜವಾಗಿ ನೋಡಿದಾಗ ಅವರು ಒಬ್ಬರು ಗುರುಗಳು, ಶ್ರೀರಾಮನಿಗೆ ಗುರುಗಳು ಅಥವಾ ದಶರಥನಿಗೆ ಕುಲಗುರುಗಳು ಅಂತ ಅನ್ಕೊಂತೀವಿ. ಅಷ್ಟು ಮಾತ್ರ ಅಲ್ಲ. ವಸಿಷ್ಠ ಮಹರ್ಷಿಗಳು ಅಂದರೆ ಸಪ್ತರ್ಷಿಗಳಲ್ಲಿ ಒಬ್ಬರು. ಸಪ್ತರ್ಷಿಗಳು ಅಂತ ಅಂದರೆ ಬ್ರಹ್ಮನಿಂದ ಹುಟ್ಟಿದಂಥವರು, ಬ್ರಹ್ಮಮಾನಸ ಪುತ್ರರು. ಅಂದರೆ ಅವರು ಹುಟ್ಟಿರದೇನೆ ಮನುಕುಲಕ್ಕೆ ಜ್ಞಾನವನ್ನು ಕೊಡಲಿಕ್ಕೆ, ಹೇಗೆ ಬದುಕಬೇಕು ಎಂಬ ಜ್ಞಾನವನ್ನು ಕೊಡಲಿಕ್ಕೋಸ್ಕರನೇ ಈ ಸಪ್ತರ್ಷಿಗಳು ಇರುವಂಥದ್ದು. ಭಗವಂತ ಸೃಷ್ಟಿಕರ್ತ ಮೊದಲು ಈ ಒಂದು ಮನುಷ್ಯನಿಗೆ ಏನೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಂದರೆ ಭೂಮಿ, ಗಿಡ, ಮರ, ನೀರು, ನದಿಗಳು, ಪರ್ವತಗಳು ಇವೆಲ್ಲ ಸೃಷ್ಟಿ ಮಾಡ್ತಾನೆ. ಆ ನಂತರ ಮಾನವನನ್ನು ಸೃಷ್ಟಿ ಮಾಡ್ತಾನೆ. ತದನಂತರ ಅವನು ಬದುಕಲಿಕ್ಕೆ ಆಹಾರವನ್ನು ಕೊಟ್ಟಾಯಿತು. ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಆ ನಂತರ ವೇದಗಳನ್ನು ಕೊಡೋದು. ವೇದಗಳನ್ನು ಜನರಿಗೆ ತಿಳಿಸ್ಬೇಕು, ಮಾನವನಿಗೆ ತಿಳಿಸ್ಬೇಕು ಅಂತಲೇ ಈ ಋಷಿಗಳನ್ನು ಸೃಷ್ಟಿ ಮಾಡಿ ಕಳಿಸುವಂಥದ್ದು. ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಬೇಕಾಗಿರೋದು ನಮ್ಮ ಗುರುಗಳಿಂದ, ಅಂದರೆ ಸಪ್ತರ್ಷಿ ಗುರುಗಳಿಂದ. ಅವರು ಯಾರಿಗೆ ಹೇಳಿದ್ರು ಆ ಮೂಲಕ ನಮಗೇನು ಬಂದಿದೆಯೋ ಅದು. ಇವಾಗ ನಾನು ಏನು ನಿಮ್ಗೆ ಹೇಳ್ತಾ ಇದ್ದೀನೋ ಇದು ನನ್ನ ಮಾತಲ್ಲ, ಅಥವಾ ರಾಮಾಯಣ ಒಂದು ಕಥೆಯಲ್ಲಿ ಬಂದಂಥ ಮಾತಲ್ಲ. ಇದು ವೇದಗಳಿಂದ ಬಂದಿರೋವಂಥ ಮಾತು. ಅಷ್ಟು ಸಾಮಾನ್ಯವಾದಂತಲ್ಲ. ನಿಮ್ಗೆ ಹೇಳ್ತಾ ಇರೋವಂಥ ಮಾತು ವಸಿಷ್ಠ ಮಹರ್ಷಿಗಳೇ ಹೇಳ್ತಾ ಇರೋ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ಅಂದರೆ ವಸಿಷ್ಠರು ಅಂತ ಅಂದರೆ ಬ್ರಹ್ಮನಿಂದನೇ ಸೃಷ್ಟಿಯಾಗಿರುವಂಥವ್ರು, ವೇದಗಳು ಭಗವಂತನಿಂದನೇ ಸೃಷ್ಟಿಯಾಗಿರುವಂಥದ್ದು. ಮನುಷ್ಯ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೋಸ್ಕರನೇ ಸೃಷ್ಟಿಯಾಗಿ ಇರೋವಂಥ ವೇದಗಳು, ಗುರುಗಳು. ಅವರು ಹೇಳಿದ ಮಾತನ್ನು ಈಗ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಬಹಳ ಮುಖ್ಯವಾದ ವಿಚಾರ ಈ 3ನೇ ದಿವಸದ ಕಥಾಭಾಗದಲ್ಲಿ ಗುರುಗಳು ಮಕ್ಕಳಿಗೆ ತಿಳಿಸ್ತಾರೆ. ಅದರಲ್ಲಿ ಮೊದಲಿಗೆ ಅವರು ಪ್ರಾರಂಭ ಮಾಡೋದು, ಈ ಒಂದು ಪ್ರಕೃತಿನಲ್ಲಿ ಅನೇಕ ದೇಹಗಳಿದ್ದಾವೆ. ಅನೇಕ ದೇಹಗಳು ಅಂದರೆ ಜಲಚರಗಳ ದೇಹ ಇರ್ಬೋದು, ಪ್ರಾಣಿಗಳ ದೇಹ ಇರ್ಬೋದು, ಪಕ್ಷಿಗಳ ದೇಹ ಇರ್ಬೋದು, ಮಾನವನ ದೇಹ ಇರ್ಬೋದು, ಅನೇಕ ದೇಹಗಳಿದ್ದಾವೆ. ಆದರೆ ಈ ಎಲ್ಲ ದೇಹಗಳಲ್ಲಿ ವಿಶೇಷವಾದದ್ದು ಮತ್ತು ಉತ್ತಮವಾದದ್ದು ಮನುಷ್ಯನ ದೇಹ ಮಾತ್ರ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಈ ಮನುಷ್ಯನ ದೇಹದಲ್ಲಿ ಮಾತ್ರ ಆಧ್ಯಾತ್ಮಿಕ ಶಕ್ತಿ ಇರುವಂಥದ್ದು, ಮಾನಸಿಕ ಶಕ್ತಿ ಇರುವಂಥದ್ದು, ಆಧ್ಯಾತ್ಮಿಕ ಶಕ್ತಿ ಇರುವಂಥದ್ದು.
ಈ ಆಧ್ಯಾತ್ಮಿಕ ಶಕ್ತಿ ಮನುಷ್ಯನಲ್ಲಿ ಇದೆ ಅಂತ ಹೇಳ್ತಾರೆ. ಮನುಷ್ಯ ಅಂದರೆ ಯಾರು ಬೇಕಾದರೂ ಆಗ್ಬೋದು, ಅಲ್ಲಿ ಉಚ್ಚ ನೀಚ ಅಂತ ಇಲ್ಲ. ಅವನಲ್ಲಿದೆ ಇವನಲ್ಲಿ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಆಧ್ಯಾತ್ಮಿಕ ಶಕ್ತಿ ಇದೆ. ಇದು ಪ್ರಕೃತಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಏರುಪೇರು ಮಾಡಿಲ್ಲ ಎಂಬ ವಿಚಾರವನ್ನು ಗುರುಗಳು ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಲ್ಲಿಯೂ ಕೂಡ ಆಧ್ಯಾತ್ಮಿಕ ಶಕ್ತಿ ಇದೆ. ಆದರೆ ಕೆಲವರು ಅದನ್ನು ಉಪಯೋಗಿಸ್ಕೊಂತಾರೆ, ಕೆಲವರು ಉಪಯೋಗಿಸ್ಕೊಳ್ಳೋದಿಲ್ಲ. ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಏನರ್ಥ ಅಂದರೆ ಅವ್ರು ಹೇಳ್ತಾರೆ, ಮನೆ ತುಂಬ ಆಹಾರ ಇದ್ದರೂ ಕೂಡ ತಿನ್ನೋದಕ್ಕೆ ಸಂಪದ್ಭರಿತವಾಗಿ ಆಹಾರ ಇದ್ದರೂ ಕೂಡ ಬಡತನದಿಂದ ಮಲಗಿದಂತಹ ಮನುಷ್ಯನ ಬಡತನದ ಪರಿಸ್ಥಿತಿ ಇವರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲಿಲ್ಲ ಅಂತ ಅಂದರೆ ಅಷ್ಟು ಸಿರಿವಂತಿಕೆ ನಮ್ಮಲ್ಲಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನಿಗೆ ಇವನಿಗೆ ಅಂತ ಹೇಳಲ್ಲ, ಅವಳಿಗೆ ಇವಳಿಗೆ ಅಂತ ಹೇಳೋದಿಲ್ಲ. ಮನುಷ್ಯ ಅಂತ ಇದ್ಮೇಲೆ, ಮನುಷ್ಯನ ದೇಹ ಅಂತ ಇದ್ಮೇಲೆ ಆ ದೇಹದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಲ್ಲರಲ್ಲಿಯೂ ಕೂಡ ಇದೆ. ಆದರೆ ಉಪಯೋಗಿಸಿಕೊಳ್ಳುವವರು ಕೆಲವರು, ಉಪಯೋಗಿಸಿಕೊಳ್ಳದೇ ಇರುವವರು ಹಲವರು. ಈ ಮನುಷ್ಯನಲ್ಲಿರ್ತಕ್ಕಂಥ ಈ ಆಧ್ಯಾತ್ಮಿಕ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಅಂದರೆ ಈ 7 ಶಕ್ತಿ ಕೇಂದ್ರಗಳಿರ್ತವೆ ಮನುಷ್ಯನ ದೇಹದಲ್ಲಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಅಂತ ಈ ಶಕ್ತಿ ಕೇಂದ್ರಗಳಲ್ಲಿ ಶಕ್ತಿ ಇರ್ತದೆ. ಆದರೆ ಆಧ್ಯಾತ್ಮಿಕವಾದ ಮೂಲ ಶಕ್ತಿ ಕುಂಡಲಿನಿ ರೂಪದಲ್ಲಿ ಮೂಲಾಧಾರ ಚಕ್ರದಲ್ಲಿ ಅಡಗಿರುತ್ತದೆ. ಇದು ಎಲ್ಲರಲ್ಲಿಯೂ ಕೂಡ ಇರುತ್ತದೆ. ಆದರೆ ಯಾರು ಜಾಗೃತಿಗೊಳಿಸ್ಕೊಂತಾರೋ ಅವರು ಜ್ಞಾನಿಗಳಾಗ್ತಾರೆ, ಇಲ್ಲದೇ ಇರೋರು ಹಾಗೇ ಇರ್ತಾರೆ. ಯೋಗಾಭ್ಯಾಸದಿಂದ ಈ ಒಂದು ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರ ಚಕ್ರದಿಂದ ಜಾಗೃತಗೊಳಿಸಿ ಸಹಸ್ರಾರ ಚಕ್ರದವರೆಗೂ ಕೂಡ ಕರೆತರಬಹುದು. ಸಹಸ್ರಾರ ಚಕ್ರಕ್ಕೆ ಈ ಒಂದು ಕುಂಡಲಿನಿ ಶಕ್ತಿ ಬಂದಾಗ ಆ ವ್ಯಕ್ತಿ ಮಹಾಜ್ಞಾನಿ ಆಗುತ್ತಾನೆ. ಈ ಒಂದು ಶಕ್ತಿಯಿಂದ ಆತ ಅಪರಿಮಿತವಾದಂತಹ ತೇಜಸ್ಸನ್ನು ಪಡಿತಾನೆ, ಜ್ಞಾನವನ್ನು ಪಡಿತಾನೆ. ಆ ಜ್ಞಾನದಿಂದ ಆತ ಒಳಿತನ್ನು ಮಾಡಬಹುದು, ಕೆಡುಕನ್ನು ಮಾಡಬಹುದು. ಆ ಕಾರಣಕ್ಕಾಗಿಯೇ ಗುರುಗಳ ಮಾರ್ಗದರ್ಶನವಿಲ್ಲದೆ, ಗುರುಗಳ ಒಪ್ಪಿಗೆ ಇಲ್ಲದೆ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳಲು ಪ್ರಯತ್ನಿಸಬಾರದು ಅಂತ ವಸಿಷ್ಠ ಮಹರ್ಷಿಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಈ ಒಂದು ಜ್ಞಾನ ಇದು. ಗುರುಗಳು ಹೇಳ್ತಾರೆ, ಆಧ್ಯಾತ್ಮಿಕ ಜ್ಞಾನ ಬಹಳ ಅಮೂಲ್ಯವಾದಂಥದ್ದು. ಆಧ್ಯಾತ್ಮಿಕ ಜ್ಞಾನ ಮತ್ತು ವಿಜ್ಞಾನದ ಜ್ಞಾನ ಎರಡೂ ಮುಖ್ಯವೇ. ಆದರೆ ದಿನಗಳು ಕಳೆದಂತೆಲ್ಲ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವವರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಹೇಳುವಂಥವ್ರು ಕೂಡ ಕಡಿಮೆ ಆಗ್ತಾ ಬಂದರು. ಈಗ ಉದಾಹರಣೆಗೆ ನೀವು ಒಂದು 10 ಜನ ಆದರೂ ಕತೆ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ಈ ಕತೆ ಹೇಳ್ತಾ ಇದ್ದೀನಿ. ಯಾರು ಕೇಳೋರೇ ಇಲ್ಲ ಅಂದಾಗ ನಾನು ಎಲ್ಲಿ ಹೇಳಕ್ಕೆ ಹೋಗ್ತೀನಿ? ಕೇಳೋರಿದ್ದಾಗ ಹೇಳೋರು ಇರ್ತಾರೆ. ಹೆಚ್ಚು ಜನ ಕೇಳ್ತಾ ಇರೋದ್ರಿಂದ ನಾನು ಇನ್ನೂ ಹೆಚ್ಚು ಆ ಒಂದು ಜ್ಞಾನವನ್ನು ಪಡ್ಕೊಂಡು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೇಳೋರೇ ಇಲ್ಲ ಅಂತ ಅಂದಾಗ ಹೇಳೋರು ಇಲ್ದಂಗೆ ಆಗೋಗ್ಬಿಡ್ತಾರೆ. ಆಧ್ಯಾತ್ಮಿಕ ಜ್ಞಾನ ಇಲ್ಲ ಅಂದರೆ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ವಿಜ್ಞಾನದ ಜ್ಞಾನ ಇದ್ದಾಗ ಬದುಕನ್ನು ಕಟ್ಕೊತಾನೆ, ಐಷಾರಾಮಿಯಾಗಿರ್ತಾನೆ. ಆದರೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ ಅಂದಾಗ ಮನುಷ್ಯನಿಗೆ ಆ ಜೀವನ ಸಾರ್ಥಕತೆ ಪಡೀಲಿಕ್ಕಾಗೋದಿಲ್ಲ. ವೀಕ್ಷಕರೇ, ಗುರುಗಳು ಸೂರ್ಯ ನಮಸ್ಕಾರದ ಬಗ್ಗೆ ನೆಕ್ಸ್ಟು ಹೇಳ್ತಾರೆ. ಆ ಮಕ್ಕಳಿಗೆ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ. ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆನ ಹೇಳ್ತಾರೆ. ಇಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯನಿಗೆ ಮುಖ ಮಾಡಿ, ಅಂದರೆ ಸೂರ್ಯನಿಗೆ ಎದುರು ನಿಂತು ನಮಸ್ಕಾರನ ಮಾಡಬೇಕು. ಇದರಿಂದ ದೇಹದ ಆರೋಗ್ಯ ಉತ್ತಮವಾಗಿರ್ತದೆ, ಮನಸ್ಸು ಪ್ರಜ್ವಲವಾಗಿರ್ತದೆ, ಅಂದರೆ ಸಂತೋಷವಾಗಿರ್ತದೆ, ಉಲ್ಲಾಸವಾಗಿರ್ತದೆ ಸೂರ್ಯೋದಯದ ಸಮಯದಲ್ಲಿ ಮಾಡೋದ್ರಿಂದ. ಮತ್ತು ಆ ಸಮಯದಲ್ಲಿ ಯೋಗಾಭ್ಯಾಸ ಮಾಡೋದಕ್ಕೆ ತುಂಬ ಅನುಕೂಲವಾದಂತಹ ಸಮಯ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮಚಂದ್ರ ಕೇಳ್ತಾನೆ, ಈ ಯೋಗ ಅಂದರೆ ಏನು ಅಂತ. ಆಗ ಗುರುಗಳು ಹೇಳ್ತಾರೆ, ಯೋಗ ಅಂದರೆ ಚಂಚಲವಾಗಿರ್ತಕ್ಕಂತಹ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಕೊಳ್ಳೋದು ಅಥವಾ ಒಂದು ಕಡೆ ಕೇಂದ್ರೀಕರಿಸಿಕೊಳ್ಳೋದು. ಅಂದರೆ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಅಂತ ಅರ್ಥ. ಯಾಕೆ ಮನಸ್ಸನ್ನು ಹಿಡಿದಿಟ್ಕೋಬೇಕು ಅಂತ ಅಂದರೆ, ಈ ಜಗತ್ತಿನಲ್ಲಿ
ಅತೀ ಮುಖ್ಯವಾದದ್ದು, ದೊಡ್ಡದಾದದ್ದು, ಶಕ್ತಿ ಇರೋಂಥದ್ದು ಏನಾದರೂ ಇದ್ದರೆ ಅದು ಮನಸ್ಸು ಮಾತ್ರ. ಯಾಕೆ ಅಂದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು, ಏನೂ ಆಗ್ದಲೇನೂ ಇರ್ಬೋದು. ಆದರೆ ಮನಸ್ಸು ಅಷ್ಟು ಶಕ್ತಿ ಇರುವಂಥದ್ದು. ಹಾಗಾಗಿ ಆ ಮನಸ್ಸನ್ನು ನಾವು ಹತೋಟಿನಲ್ಲಿ ಇಟ್ಕೋಬೇಕು. ಅದಕ್ಕೆ ಯೋಗಾಭ್ಯಾಸ ಬೇಕು ಅಂತ ಗುರುಗಳು ಹೇಳ್ತಾರೆ. ಈ ಮನಸ್ಸನ್ನು ಯಾಕೆ ಹತೋಟಿಲಿ ಇಟ್ಕೋಬೇಕು ಅಂತ ಅಂದರೆ, ನಾವು ಮಾಡುವ ಕೆಲಸಗಳು ಪಾಪ ಪುಣ್ಯದ ಒಂದು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ನಮ್ಮ ಹತೋಟಿನಲ್ಲಿದ್ದಾಗ. ಕೆಟ್ಟದ್ದು ಮಾಡಬೇಕಾ, ಒಳ್ಳೇದು ಮಾಡಬೇಕಾ, ನಾವು ಮಾಡ್ತಾ ಇರೋದು ಕೆಟ್ಟದ ಒಳ್ಳೇದ ಅಂತ ಒಂದು ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ನಮ್ಮ ಹತೋಟಿನಲ್ಲಿದ್ದಾಗ. ಹಾಗಾದಾಗ ಏನಾಗುತ್ತೆ ಅಂದರೆ, ನಾವು ಪಾಪ ಪುಣ್ಯಗಳ ಅರಿವು ನಮಗಿರುತ್ತದೆ ಅಂತ ಹೇಳ್ತಾರೆ. ಆಗ ಈ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು ಅಂತ ಕೇಳ್ತಾರೆ ಶಿಷ್ಯಂದಿರು. ಅವಾಗ ಹೇಳ್ತಾರೆ, ಯಾರಿಗಾದರೂ ನಾವು ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಅವ್ರಿಗೆ ಸಂತೋಷ ಕೊಟ್ಟರೆ ಅದೇ ಪುಣ್ಯ. ಯಾರಿಗಾದರೂ ನಾವು ಕೇಡು ಮಾಡಿ ಕೆಟ್ಟದ್ದು ಮಾಡಿ ಅವ್ರಿಗೆ ನೋವು ಕೊಟ್ಟರೆ ಅದೇ ಪಾಪ ಅಂತ ಹೇಳ್ತಾರೆ. ಅಂದರೆ ಪಾಪ ಪುಣ್ಯದ ವಿವರಣೆನ ಬಹಳ ಸರಳವಾಗಿ ಹೇಳ್ಬಿಡ್ತಾರೆ ಅವರು ಗುರುಗಳು. ಇದಕ್ಕೆ ಮೂಲ ಕಾರಣ ಆಗಿರೋದು ಯಾವುದು? ಮನಸ್ಸು. ಹಾಗಾಗಿ ನಾವು ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೋಬೇಕು ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ. ಇಲ್ಲ ಅಂದರೆ ಏನಾಗುತ್ತೆ, ಈ ಪಾಪ ಪುಣ್ಯದ ಅರಿವಿಲ್ಲದೆ ನಾವು ಕಾರ್ಯಗಳನ್ನು ಮಾಡಿದಾಗ ಮತ್ತೆ ನಾವು ಆ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಮತ್ತೆ ಈ ಜೀವಾತ್ಮ ಮತ್ತೆ ಹುಟ್ಟುತ್ತಾ ಇರಬೇಕಾಗ್ತದೆ, ಸಾಯ್ತಾ ಇರಬೇಕಾಗ್ತದೆ, ಹುಟ್ಟುತ್ತಾ ಇರಬೇಕಾಗ್ತದೆ, ಸಾಯ್ತಾ ಇರಬೇಕು. ಅಂದರೆ ಜನನ ಮರಣ ನಡೀತಾನೇ ಇರುತ್ತೆ ಅಂತ ಹೇಳ್ತಾರೆ. ಆವಾಗ ಶಿಷ್ಯಂದಿರು ಕೇಳ್ತಾರೆ, ಈ ಜನನ ಅಂದ್ರೇನು, ಮರಣ ಅಂದ್ರೇನು ಅಂತ. ಆಗ ಗುರುಗಳು ಹೇಳ್ತಾರೆ, ಒಂದು ಆತ್ಮ ಅಂದರೆ ಈ ಜೀವಾತ್ಮ ಒಂದು ದೇಹ ಬಿಟ್ಟು ಹೋಗುವುದು ಮರಣ, ಇನ್ನೊಂದು ದೇಹವನ್ನು ಹೊಂದುವುದೇ ಜನನ. ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಈ ಜೀವಾತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡ್ತಾನೇ ಇರ್ತಾನೆ. ಈ ಸಂದರ್ಭದಲ್ಲಿ ಬಂಧು ಬಾಂಧವರನ್ನು ಪಡಿತಾನೆ, ಶತ್ರುಗಳನ್ನು ಪಡಿತಾನೆ, ಪ್ರೀತಿಯನ್ನು ಪಡಿತಾನೆ, ದ್ವೇಷವನ್ನು ಪಡಿತಾನೆ. ಅದರಲ್ಲಿ ಒದ್ದಾಡ್ತಾನೇ ಇರುತ್ತೆ ಈ ಜೀವಾತ್ಮ. ಯಾಕೆ ಒದ್ದಾಡ್ತಾ ಇರ್ತದೆ ಹುಟ್ಟು ಸಾವುಗಳ ಮಧ್ಯೆ ಅಂತ ಅಂದರೆ, ಈ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಹುಟ್ಟು ಸಾವುಗಳ ಮಧ್ಯೆ ಒದ್ದಾಡ್ತಾ ಇರ್ತದೆ. ಇದರಿಂದ ಹೊರ ಬರಬೇಕು ಅಂತ ಅಂದರೆ ನಾವು ಈ ಪಾಪ ಪುಣ್ಯದಿಂದ ಹೊರಗಡೆ ಬರಬೇಕು. ನಾವು ಮಾಡೋ ಕೆಲಸದಲ್ಲಿ ಪಾಪನೂ ಇರಬಾರ್ದು, ಪುಣ್ಯನೂ ಇರಬಾರ್ದು ಅಂತ ಹೇಳ್ತಾರೆ. ಆಗ ಶ್ರೀರಾಮಚಂದ್ರ ಕೇಳ್ತಾರೆ, ನಾವು ಮಾಡೋ ಕೆಲಸದಲ್ಲಿ ಪಾಪ ಪುಣ್ಯ ಎರಡೂ ಇಲ್ದಂಗೆ ಹೇಗೆ ಮಾಡೋದು? ಒಂದು ಕೆಲಸ ಅಂತ ಮಾಡಿದ್ಮೇಲೆ ಇಲ್ಲ ಪಾಪ ಆಗಬೇಕು ಇಲ್ಲ ಪುಣ್ಯ ಆಗಬೇಕು, ಯಾವುದೋ ಒಂದು ಆಗಲೇಬೇಕು, ಎರಡೂ ಇಲ್ದಂಗೆ ಹೇಗೆ ಮಾಡೋದು ಅಂತ. ಆಗ ಗುರುಗಳು ಹೇಳ್ತಾರೆ, ನಾವು ಮಾಡೋ ಕೆಲಸವನ್ನು ಅಂದರೆ ನಮ್ಮ ಕರ್ಮ ಅಂತ ಏನು ಹೇಳ್ತೀವಿ, ಆ ಕೆಲಸವನ್ನು ಅದು ಅದರ ಫಲ ನನಗೆ ಸಲ್ಲತಕ್ಕದ್ದಲ್ಲ, ಅದರ ಮೇಲೆ ನನಗೆ ಅಪೇಕ್ಷೆ ಇಲ್ಲ, ಆಸೆ ಇಲ್ಲ. ನಾನು ಈ ಒಂದು ಕೆಲಸವನ್ನು ನನ್ನ ಕರ್ತವ್ಯ ದೃಷ್ಟಿಯಲ್ಲೇ ಅಷ್ಟೇ ಮಾಡ್ತಾ ಇದ್ದೇನೆ. ಅದು ಫಲಾಫಲ ಎರಡಕ್ಕೂ ಕೂಡ ನಾನು ಕಾರಣನೂ ಅಲ್ಲ, ನನಗೆ ಸಲ್ಲತಕ್ಕದ್ದು ಅಲ್ಲ ಎಂಬ ಭಾವನೆಯಿಂದ, ಕೇವಲ ಸಾಕ್ಷಿ ಭಾವದಿಂದ ಮತ್ತು ಭಕ್ತಿಯಿಂದ ಮಾಡಿದಾಗ ಮಾತ್ರ ಆ ಪಾಪ ಪುಣ್ಯ ಎರಡೂ ಕೂಡ ನಮಗೆ ದಕ್ಕದಿಲ್ಲ. ಆಗ ನಾವು ಈ ಭಕ್ತಿಯ ಮಾರ್ಗದಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂತ ಗುರುಗಳು ಸವಿಸ್ತಾರವಾಗಿ ತಿಳಿಸ್ತಾರೆ. ಗುರುಗಳು ಶಿವರಾತ್ರಿಯ ಕಾರಣದಿಂದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಅದಾದ ನಂತರ ಅಯೋಧ್ಯೆಯಲ್ಲಿ ಮಂತ್ರಿ ಸುಮಂತ್ರನು ಮಹಾರಾಣಿಯವರಿಗೆ ಒಂದು ವಿಚಾರವನ್ನು ತಿಳಿಸ್ತಾರೆ. ಗುರುಗಳು ಹೇಳಿ ಕಳಿಸಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ ಮುಗಿದಿದೆ, ಹಾಗಾಗಿ ನೀವು ಬಂದು ಕರೆದುಕೊಂಡು ಹೋಗ್ಬೋದು ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾವು ರಾಜಕುಮಾರನ ವಸ್ತ್ರ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಅನುಮತಿಗಾಗಿ ಬಂದಿದ್ದೀವಿ ಅಂತ ಸುಮಂತ್ರ ಹೇಳ್ತಾನೆ. ಆಗ ಆ 3 ಜನ ತಾಯಂದಿರು ಸಂತೋಷದಿಂದ ಕಳಿಸ್ಕೊಡ್ತಾರೆ. ಮಕ್ಕಳನ್ನು ಕರೆದುಕೊಂಡು ಹೋಗಲು ಗುರುಕುಲಕ್ಕೆ ಸುಮಂತ್ರ ಮತ್ತು ಆತನ ಜೊತೆ ಅನೇಕ ಜನ ಬಂದಿದ್ದಾರೆ. ರಾಜಕುಮಾರರಿಗೆ ವಸ್ತ್ರಗಳನ್ನು ಹಾಗೂ ಗುರುಗಳಿಗೆ ಗುರುಮಾತೆಯರಿಗೆ ಉಡುಗೊರೆಯನ್ನು ತಂದಿದ್ದಾರೆ. ಕೊನೆಯ ದಿವಸದ ಒಂದು ತರಗತಿಯಲ್ಲಿ ಗುರುಗಳು ಶಿಷ್ಯಂದಿರನ್ನು ಉದ್ದೇಶಿಸಿ ಈ ರೀತಿ ಹೇಳುತ್ತಾರೆ, ಇಲ್ಲಿಗೆ ನಿಮ್ಮ ವಿದ್ಯಾಭ್ಯಾಸ ಮುಕ್ತಾಯವಾಗಿದೆ. ಇನ್ನು ಮುಂದೆ ನೀವು ಸ್ವತಂತ್ರರು. ಅಂದರೆ ನಾನು ಏನು ಪಾಠ ಹೇಳಿಕೊಟ್ಟಿದ್ದೀನೋ ಅದನ್ನು ನೀವು ಕಲಿತುಕೊಂಡಿದ್ದೀರಾ, ಆದರೆ ಅದನ್ನು ನೀವು ಉಪಯೋಗಿಸುವಾಗ ನಿಮ್ಮ ಒಂದು ಧರ್ಮಕ್ಕೆ ಅನುಗುಣವಾಗಿ ನೀವು ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಹಾಗೂ ಕೊನೆಯದಾಗಿ
3 ಋಣಗಳ ಬಗ್ಗೆ ಹೇಳ್ತಾರೆ. ಮೊದಲನೆಯದು ಪಿತೃಋಣ, ದೇವಋಣ ಹಾಗೂ ಆಚಾರ್ಯ ಋಣ. ದೇವಋಣ ಎಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದ್ರಿಂದ ಆತನಿಗೆ ನಾವು ಋಣಿಗಳಾಗಿದ್ದೇವೆ. ಆತನ ಋಣ ತೀರಿಸೋದು ಹೇಗೆ ಅಂತಂದರೆ, ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ದೇವರೇ ಇದ್ದಾನೆ ಎಂದು ಭಾವಿಸಿ ಆ ಭಾವನೆಯಿಂದನೇ ನೋಡುವುದು. ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ದೇವರೇ ಇದ್ದಾನೆ ಎಂದು ಭಾವಿಸಿ ನೋಡುವುದು. ಡಿವಿನಿಟಿ ಇನ್ ಎವರಿ ಒನ್, ದಟ್ ಈಸ್ ಲೈಫ್ ಈಸ್ ಡಿವಿನಿಟಿ. ಎರಡನೆಯದು ಪಿತೃಋಣ. ಪಿತೃಋಣ ಅಂತ ಅಂದರೆ ತಾಯಿ ತಂದೆಯರನ್ನು ಹೇಗೆ ನೋಡ್ಕೋಬೇಕು ಅಂತಂದರೆ, ನಮ್ಮ ಸಕಲ ಸುಖಗಳನ್ನು ಬದಿಗೊತ್ತಿ ಅವರನ್ನು ಸುಖವಾಗಿ ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುವುದು. ಆಗ ಮಾತ್ರ ಪಿತೃಋಣ ತೀರಿಸಬಹುದು. ಇದು ಎರಡನೇ ಋಣ. ಆ ಒಂದು ಪ್ರೀತಿಯಿಂದ ನಾವು ನೋಡ್ಕೋಬೇಕು, ಲವ್ವಿಂದ ನೋಡ್ಕೋಬೇಕು, ಲವ್. ಮೂರನೆಯದು ಆಚಾರ್ಯ ಋಣ. ಆಚಾರ್ಯ ಋಣ ಅಂತ ಅಂದರೆ ಗುರುಗಳಿಂದ ಕಲಿತಂತಹ ವಿದ್ಯೆಯನ್ನು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಅದರಿಂದ ಗುರುಗಳಿಗೆ ಸಂತೋಷವಾಗುತ್ತದೆ. ಆ ಒಂದು ಮಾತನ್ನು ನಿಮ್ಮಿಂದ ನಾನು ತೆಗೆದುಕೊಂಡು ಆ ಒಂದು ಋಣದಿಂದ ಮುಕ್ತಿಗೊಳಿಸುತ್ತಿದ್ದೇನೆ ಎಂದು ಈ 3 ಋಣಗಳ ಬಗ್ಗೆ ಗುರುಗಳು ಶಿಷ್ಯಂದಿರಿಗೆ ತಿಳಿಸಿ ಅವರಿಗೆ ಆಶೀರ್ವದಿಸಿ ಕಳಿಸಿಕೊಡುತ್ತಾರೆ ಅಯೋಧ್ಯೆಯ ಕಡೆಗೆ. ಇಲ್ಲಿಗೆ ರಾಮಾಯಣ ಕಥೆಯ 3ನೇ ದಿವಸದ ಕಥಾಭಾಗ ಸಂಪೂರ್ಣವಾಗುತ್ತದೆ. ಈ ಒಂದು ಕಥಾಭಾಗದಲ್ಲಿ ಮುಖ್ಯವಾಗಿ ಮನುಷ್ಯನ ಹುಟ್ಟು ಸಾವುಗಳ ಮಧ್ಯೆ ಇರತಕ್ಕಂತಹ ಜೀವನದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇದನ್ನು ವೀಕ್ಷಕರು ಹೇಗೆ ತಗೋಬೇಕು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ರಾಮಾಯಣ ಜ್ಞಾನದ ಆಗರ. ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಲೋಸ್ಕರ ಈ ಒಂದು ಲೋಕದಲ್ಲಿ ನಡೆದಂತಹ ಒಂದು ಘಟನೆ ಅಥವಾ ಒಂದು ಕಥೆ ಅಂತ ನಾವು ಹೇಳ್ತೀವಿ. ಅದು ಘಟನೆ ಯಾಕೆ ನಡೀತು ಅಂದರೆ, ಮನುಷ್ಯ ಹೇಗೆ ಬದುಕಬೇಕು ಅಂತ ಯಾರು ಕಲಿಯೋದು, ಹೇಗೆ ಬದುಕಬೇಕು ಅಂತ ತೋರಿಸೋದಕ್ಕೋಸ್ಕರನೇ ಈ ಒಂದು ಚರಿತ್ರೆಗಳು ನಡೆದಿದ್ದು. ರಾಮಾಯಣ ಇರ್ಬೋದು, ಶ್ರೀಕೃಷ್ಣನ ಕಥೆ ಇರ್ಬೋದು, ಶ್ರೀರಾಮನ ಕಥೆ ಇರ್ಬೋದು. ಅಂದರೆ ಹಾಗಾಗಿ ನಾವು ಮನುಷ್ಯರು ಹೇಗೆ ಬದುಕಬೇಕು ಅಂತ ಯಾರು ಕಲಿಯೋದು ಅಂದರೆ ಇಂಥ ಮಹಾಪುರುಷರನ್ನು ನೋಡಿ ಕಲಿಯಬೇಕು. ಇಷ್ಟು ಹೇಳ್ತಾ 3ನೇ ದಿವಸದ ಕಥೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಶ್ರೀರಾಮ್.